ಸರ್ ಕಂಪ್ಲೇಂಟ್ ಕೊಡಬೇಕಾಗಿದೆ. ಸ್ವಲ್ಪ ವೇಟ್ ಮಾಡಪ್ಪ, ಹೊಸ ಮೇಡಮ್ ಬರ್ತಿದ್ದಾರೆ. ಓಕೆ ಸರ್. ಸರ್, ಹೊಸ ಇನ್ಸ್ಪೆಕ್ಟರ್ ಯಾರು? ಅವ್ರ ಹೆಸರು ರುದ್ರಿ ಅಂತ. ನೋಡಕ್ಕೆ ಸೊಪ್ಪಿದ್ರು, ಕೆಲಸ ಅಂತ ಬಂದ್ರೆ ಟೆರರು. ಅವ್ರು ಫೇಮಸ್ ಆಗಿರೋದೇ ರೇಡ್ ಮಾಡಿ, ಅದಕ್ಕೆ ಅವ್ರನ್ನ ಎಲ್ಲರೂ ರೇಡ್ ರುದ್ರಿ ಅಂತಾರೆ. ವೆಲ್ಕಮ್ ಮೇಡಮ್, ಮೈಸೆಲ್ಫ್ ಪ್ರಿಯಾ. ಹಲೋ. ವೆಲ್ಕಮ್ ಮೇಡಮ್, ಮೈಸೆಲ್ಫ್ ಸಂತೋಷ್. ಹಾಯ್. ಬನ್ನಿ ಮೇಡಮ್, ಸ್ಟೇಷನ್ ತೋರಿಸ್ತೀನಿ. ಯಾರು ಅದು? ಮೇಡಮ್, ಯಾರೋ ಕಂಪ್ಲೇಂಟ್ ತಗೊಳಕ್ ಬಂದಿದ್ದಾರೆ. ಆಯ್ತು, ವಿಚಾರಿಸ್ಕೊಳ್ಳಿ. ಮೇಡಮ್, ಇದೆ ನಿಮ್ಮ ಕ್ಯಾಬಿನ್. ಬಾರಪ್ಪ. ಏನಪ್ಪ ನಿಮ್ಮ ಪ್ರಾಬ್ಲಮ್ಮು? ಸರ್ ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ ಸರ್. 1 ತಿಂಗಳು ಬಡ್ಡಿ ಕಟ್ಟಿಲ್ಲ ಅಂದಿದ್ದಕ್ಕೆ ಬಡ್ಡಿ ದುಡ್ಡು ಜಾಸ್ತಿ ಕೇಳ್ತಾ ಇದ್ದಾರೆ. ಕೊಡಲ್ಲ ಅಂತ ಹೇಳಿದ್ರೆ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಇಸ್ಕೊಂಡಿದ್ದಾರೆ. ಏನು ಮಾಡ್ಬೇಕು ಸರ್ ಈಗ? ಯಾರಪ್ಪ ಅದು? ಸರ್ ಯಾರೋ ಬಾಬು ಬ್ರದರ್ಸ್ ಅಂತ ಸರ್ ಅವರು. ಬಾಬು ಬ್ರದರ್ಸ್? ಈ ಕಂಪ್ಲೇಂಟ್ ತಗೊಳಕ್ಕಾಗಲ್ಲಪ್ಪ, ಹೋಗು. ಯಾಕೆ ಸರ್, ಏನಾಯ್ತು? ನೋಡಪ್ಪ, ಅವ್ರು ದೊಡ್ಡ ರೌಡಿಗಳು. ಅವ್ರ ಮೇಲೆ ಕೇಸ್ ಹಾಕಿದ್ರೆ ಏನು ಯೂಸ್ ಇಲ್ಲ. ಸುಮ್ಮನೆ ಹೋಗು ಹೋಗು. ಏನು ಸರ್, ಆ ರೌಡಿ ಅಂತ ನೀವು ನನ್ನ ಕಂಪ್ಲೇಂಟ್ ತಗೊಳಲ್ವಾ ಈಗ? ಹಂಗಲ್ಲ ಕಣಪ್ಪ, ನಿಂಗೆ ಅರ್ಥ ಆಗಲ್ಲ, ಹೋಗು. ಪೊಲೀಸ್ ಆಗಿ ನೀವೇ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಏನ್ ಸರ್, ಏನ್ ಯೂಸ್ ಪೊಲೀಸ್ ಅಂತ? ಕೂತ್ಕೊಳಪ್ಪ, ಕೂತ್ಕೋ, ಸಮಾಧಾನ ಮಾಡ್ಕೋ. ಹೊಸ ಮೇಡಮ್ ಬರೋ ಬಂದಿದ್ದಾರೆ, ನೋಡಿದ್ರೆ ಏನ್ ಅನ್ಕೊಳ್ಳೋಣ ಹೇಳು. ಈಗ ಏನ್ ಕಂಪ್ಲೇಂಟ್ ತಗೊಂತೀರಾ ಇಲ್ವಾ? ಯಾಕ್ರಿ ಸಂತೋಷ್? ರೀ ಮಿಸ್ಟರ್, ಇದು ನಿಮ್ಮ ಮನೆ ಅಲ್ಲ ಕೂಗಾಡಕ್ಕೆ, ಪೊಲೀಸ್ ಸ್ಟೇಷನ್. ನೋಡಿ ಮೇಡಮ್, ನಾನು ಕಂಪ್ಲೇಂಟೇ ತಗೊಂತಿಲ್ಲ. ಯಾಕ್ರಿ ಸಂತೋಷ್? ಯಾಕೆ? ಅದಾಗಲ್ಲ ಮೇಡಮ್. ನಾನು ಹೇಳ್ತೀನಿ ಮೇಡಮ್ ಅದನ್ನ. ಸರಿ, ಬನ್ನಿ ಚೇಂಬರ್ಗೆ. ಸರಿ ಹೇಳ್ರಿ. ಮೇಡಮ್, ನನ್ನ ಹೆಸರು ಕುಮಾರ್ ಅಂತ. ನಾನು ಒಂದು ಸುಮಾರು 6 ತಿಂಗಳ ಹಿಂದೆ ಬಾಬು ಬ್ರದರ್ಸ್ ಹತ್ರ 10 ಲಕ್ಷ ಸಾಲ ಇಸ್ಕೊಂಡಿದ್ದೆ. ಈಗ ಓಯ್, ಬಡ್ಡಿ ಎಲ್ಲೋ? ಅಣ್ಣ ತೊಗೊಳ್ಳಿ ಅಣ್ಣ, ಈ ತಿಂಗಳ ಬಡ್ಡಿ. ಅಣ್ಣ, ಹೋದ ತಿಂಗಳು ಬಿಸ್ನೆಸ್ಸೇ ಇರಲಿಲ್ಲ ಅಣ್ಣ. ಈ ತಿಂಗಳು ಬಿಸ್ನೆಸ್ ತುಂಬ ಕಮ್ಮಿ ಆಗಿದೆ ಅಣ್ಣ. ಹೋದ ತಿಂಗಳು ಬಡ್ಡಿ ಅಣ್ಣ ಇವಾಗ ಕೊಟ್ಟಿದ್ದೀನಿ. ಈ ತಿಂಗಳು ಬಡ್ಡಿ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಅಣ್ಣ. ಅಣ್ಣಂಗೆ ಹೇಳ್ಬಿಡಿ. ಸರಿ ಆಯ್ತು, ಮುಂದಿನ ಸಲ ಡಬಲ್ ಇರಬೇಕು. ಏನು ಡಬಲ್ಲ? ಯಾಕೆ? ಓಯ್, ಸಾಲ ಕೊಡ್ಬೇಕಾದ್ರೆ ಹೇಳಿದಿಲ್ವಾ 1 ತಿಂಗಳು ಮಿಸ್ ಡಬಲ್ ಕೊಡ್ಬೇಕಂತ? ಅಣ್ಣ, ಬಿಸ್ನೆಸ್ ಇಲ್ಲ ಅಂತ ಹೇಳ್ದೆ ಅಲ್ವಾ ಅಣ್ಣ ಆಗಲೇ. ಈಗ ಡಬಲ್ ಎಲ್ಲ ಅಂದರೆ ಹಿಂಗೆ ಅಣ್ಣ, ಕಷ್ಟ ಆಗುತ್ತೆ. ಅವೆಲ್ಲ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಡಬಲ್ ಬರಲೇಬೇಕು ನನಗೆ. ಡಬಲ್ ಎಲ್ಲ ಆಗಲ್ಲ ಅಣ್ಣ. ಏನೋ ಆಗಲ್ಲ ಅಂತಿದ್ಯಾ? ಸಾಲ ಇಸ್ಕೊಂಡಿದ್ಯಲ್ಲ, ಕಾಸು ಕರೆಕ್ಟಾಗಿ ಕೊಡ್ಬೇಕು. ಅಲ್ಲಿ ತನಕ ಈ ಪ್ರಾಪರ್ಟಿ ನಾರಿ. ಏನು ಧಮ್ಕಿ ಆಗ್ತಿದ್ದೀರಾ? ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ಗೆ, ಅವರೇ ನೋಡ್ಕೊಂತಾರೆ ನಿಮ್ಮನ್ನೆಲ್ಲ. ಪೊಲೀಸಾ? ಪೊಲೀಸ ಏನ್ ಬೆದರಿಸ್ನವ? నేనెవరు తెలుసా బాబు? కీర్తిరామ్ బాబు దొబ్రావాణ్ణి. ನಡೀರಿ, ನಿಮ್ಮ ಪ್ರಾಪರ್ಟಿ ಎಲ್ಲಿದೆ ಅಂತ ತೋರಿಸಿ. ಬನ್ನಿ ಸಂತೋಷ್, ಬನ್ನಿ ಗಾಡಿ ತೆಗೀರಿ. ಸರಿ ಮೇಡಮ್. ಮ್ಯಾಮ್ ನೋಡಿ ಮ್ಯಾಮ್, ಇಲ್ಲ ನನ್ನ ಪ್ರಾಪರ್ಟಿ. ಯಾರು ಇಲ್ವಲ್ರಿ? ಬೀಗ ಹಾಕಿದೆ. ಯಾವಾಗಲೂ ಹಿಂಗೆ ಮ್ಯಾಮ್, ಬೀಗ ಹಾಕೊಂಡೇ ಇರ್ತಾರೆ. ಸರಿ ಆಯ್ತು, ನಾನು ನೋಡ್ಕೊತೀನಿ, ನೀವು ಹೋಗಿ. ಇಳಿಯೇ ಸಂತೋಷ್. ಡ್ರೈವರ್ ಅವ್ರ ಮನೆಗೆ ಬಿಟ್ಟು ಬನ್ನಿ. ಆಯ್ತು ಮೇಡಮ್. ಯಾರು ಅಂತ ನೋಡ್ಕೊಂಬಾರೋ. ಯಾರು ನೀನು? ಪೊಲೀಸಾ? ಪೊಲೀಸ್ಗೆಲ್ಲ ಎಂಟ್ರಿ ಇಲ್ಲ, ಹೋಗ್ ಹೋಗ್. ಎಷ್ಟು ಧೈರ್ಯ ನಿನ್ನೆ, ನಾನು ಹೇಳಿದ್ರು ಬರ್ತಿದ್ಯಾ?
ಓಯ್, ಯಾರು ನೀನು? ಪೊಲೀಸ್ ಇಲ್ಲೇನು ಕೆಲಸ? ಬಡ್ಡಿ ವ್ಯಾಪಾರ ಮಾಡ್ತೀಯ ಅಂತ ಗೊತ್ತಾಯ್ತು, ಅದಕ್ಕೆ ದುಡ್ಡು ತಗೊಂಡೋಗೋಣ ಅಂತ ಬಂದೆ. ಓ, ಸಾಲ ಬೇಕಿತ್ತಾ? ಅದಕ್ಕೆ ಇಷ್ಟ ಬಿಲ್ಡಪ್ಪ? ಚೇಚೆ, ದುಡ್ಡು ಕೇಳಕ್ ಬಂದಿಲ್ಲ, ಸೀಸ್ ಮಾಡಕ್ ಬಂದಿರೋದು. ಏನ್ ರೈಡಾ? ಇದೆವರ್ చేసిన ಕೆಲಸ ಬಾಬು ಬ್ರದರ್ಸ್. ಈ ರೇಡ್ ಮಾಡ್ತಿರೋದು ಯಾರು ಗೊತ್ತಾ? ರುದ್ರಿ. ರುದ್ರಿ. ಸಂತಿಗಿರಿ. ಹೇ ರುದ್ರಿ, ಈ ವಿಷಯ ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಯಾವನು ನಿಮ್ಮಣ್ಣ? ಬರ್ಲಿ ಬಿಡು, ಅವನೇನು ಓದ್ ಒಳಗಾಕೋಣ. ಜನರಿಗೆ ಮೋಸ ಮಾಡೋರು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ರೀ ಸಂತೋಷ್, ಹಾಕ್ರಿ FIR. ನಾಳೆನೇ ಇವ್ನಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋಣ. ಮೇಡಮ್, ಇದೇ ಬಾಬು ಬ್ರದರ್ಸ್ ಇಲೀಗಲ್ ಆಗಿ ಬಾರ್ಗಳನ್ನು ನಡೆಸುತ್ತಾರೆ. ಇಷ್ಟು ದಿನ ಆಗಿ ಯಾರು ಅದನ್ನು ಮುಚ್ಚಕ್ಕಾಗಲಿಲ್ಲ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೇ ರುದ್ರಿ, ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದಲೇ ವಿಧಿಭರವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಗ ಅಟ್ಟಹಾಸ ಸುಟ್ಟು ಹಾಕಿ ಅದಿತಿಯ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ. ಸಾತಳ ಮಹಾತಳ ಪಾತಾಳಗಳನ್ನು ನನ್ನ ಪಾದದಡಿಯಲ್ಲಿ ಮೆಟ್ಟಿನಿಂದ ಪರಾಕ್ರಮಶಾಲಿ. ಯಾಕೋ, ಏನಾಯ್ತು? ಏನಕ್ಕೆ ಹೋಗ್ತಾ ಇದೀಯ? ಅಣ್ಣ, ಆ ಹೊಸ ಇನ್ಸ್ಪೆಕ್ಟರ್ ಕೀರ್ತಿ ಅಣ್ಣನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಏನೋ ಹೇಳ್ತಾ ಇದೀಯಾ? ನಿಜ ಅಣ್ಣ. ಅಲ್ಲಿ ನೀನೇನೋ ಮಾಡ್ತಿದ್ದೆ? ಅವಳು ನಮ್ಮನ್ನ ಹೊಡೆದಿ ಅಣ್ಣನ ಕರ್ಕೊಂಡು ಹೋದಳು. ನನ್ನ ತಮ್ಮನ ಮೇಲೆ ಕೈ ಮಾಡೋಷ್ಟು ಧೈರ್ಯ ನಮಗೆ? ಯಾರ ಅವಳು? ಅವಳ ಹೆಸರು ರುದ್ರಿ ಅಂತ. ರುದ್ರಿ? ಫೋನ್ ಮಾಡ ಪೊಲೀಸ್ ಸ್ಟೇಷನ್. ಹಲೋ, ಪೊಲೀಸ್ ಸ್ಟೇಷನ್ ಇಯರ್. ಹಲೋ, ನನ್ನ ತಮ್ಮ ಎಲ್ಲೋ? ಯಾರು ನೀವು? ನನ್ನ ತಮ್ಮ ಬಾಬು ಎಲ್ಲಿದ್ದಾನೋ? ಅಣ್ಣ ಸೆಲ್ಲಲ್ಲೇ ಇದ್ದಾರಣ್ಣ. ಯಾಕೋ ನನ್ನ ತಮ್ಮನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದೀರಾ? ಅಣ್ಣ, ಅದು ಮೇಡಮ್ಮು ರೇಡು. ಈಗೇನೋ ನನ್ನ ತಮ್ಮನ ರಿಲೀಸ್ ಮಾಡ್ತೀರಾ ಮಾಡಲ್ವಾ? ಅಣ್ಣ ಆಗಲ್ಲ ಅಣ್ಣ, ಮೇಡಮ್ ಬರೀ FIR ಬಿಡಕ್ಕೆ ಹೇಳ್ಬಿಟ್ಟಿದ್ದಾರೆ. ಯಾವಳವಳು ಮೇಡಮು? ಅಣ್ಣ ಅದು ಏಯ್, ಯಾವನು ನೀನು? ನಾಳೆ ನಿನ್ನ ತಮ್ಮನ ಜೈಲ್ಗೆ ಹೋಗೋದನ್ನ ಕಣ್ತುಂಬ ನೋಡ್ಕೊ. ಇವಾಗ ಇಡೋ ಫೋನು. ವಾದ ವಿವಾದಗಳನ್ನು ಆಲಿಸಿದ ಈ ಘನ ನ್ಯಾಯಾಲಯವು ಆರೋಪಿ ಸ್ಥಾನದಲ್ಲಿರುವ ಕೀರ್ತಿರಾಮ್ ಬಾಬು ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದ ಈ ಪ್ರಕರಣದಲ್ಲಿ ಕೀರ್ತಿರಾಮ್ ಬಾಬುವನ್ನು ಬಿಡುಗಡೆ ಮಾಡಲಾಗಿದೆ. ಕೋರ್ಟ್ ಈಸ್ ಅರ್ಜೆಂಟ್ ಫಾರ್ ಟುಮಾರೋ. ಪಾಪ್, ಇವತ್ತು ನಿನ್ನ ಕೋರ್ಟ್ಗೆ ಹೋಗಕ್ಕೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿ. ಹಲೋ ಕುಮಾರ್, ಎಲ್ಲಿ ಹಾಳಾಗಿ ಹೋಗಿದ್ದೀರಿ? ಕೋರ್ಟಿಗೆ ಬರೋಕ್ಕಾಗಲ್ವಾ? ಇನ್ಸ್ಪೆಕ್ಟರ್ ರುದ್ರಿಗೆ ನಮಸ್ಕಾರ. ಏಯ್, ಯಾರೋ ನೀನು? ನಾನು ಯಾರು ಅನ್ನೋದಕ್ಕಿನ್ನ ಇವತ್ತು ಕೋರ್ಟ್ನಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಸಾಕ್ಷಿ ಹೇಳಕ್ಕೆ ಕುಮಾರೇ ಬಂದಿರಲಿಲ್ಲ. ಪಾಪ, ಅವನಿವಾಗ ಎಲ್ಲಿದ್ದಾನೋ ಹೇಗಿದೆ, ಮುಂದೆ ಅವನಿಗೆ ಏನಾಗುತ್ತೋ. ಅವನಿಗೇನು ಮಾಡಬೇಡ. ಬಾಬು ಬ್ರದರ್ಸ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಈ ಸಲ ಕುಮಾರ್, ನೆಕ್ಸ್ಟ್ ಟೈಮ್ ನೀನೇ. ಹಲೋ ಹಲೋ,
ನಿನ್ನ ಯಾವ್ದ್ರಲ್ಲಿ ಸಾಯಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ఈ బాబు బ్రదర్స్ ఎవరో నాకు తెలియదు. అలా చేస్తే నువ్వు ఇక్కడే ఉంటావు. ಓಯ್ ಬೇಗ ಕೆಲಸ ಮಾಡೋ. ರುದ್ರಿ ಬಂದ್ರು. ಒಳಗೋಗಿ ಸೀಸ್ ಮಾಡಿ ಬಾಗ್ಲಾಕಿ. ಸೀಸ್ ಮಾಡ್ರಿ. ಅಣ್ಣ ರೈಲ್ ರುದ್ರಿ ನಮ್ಮ ಅಂಗಡಿಗಳೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾಳೆ. ಛೇ ಉದ್ರಿ, ನಮ್ಮ ಮೈನ್ ಬಿಸ್ನೆಸ್ಗೆ ಕೈ ಹಾಕೋಕ್ಕಿಂತ ಮುಂಚೆ ಅವಳನ್ನ ಏನಾದ್ರು ಮಾಡಬೇಕು. ಏನ್ ಮಾಡೋದು? ಅವಳು ಕಾನ್ಸ್ಟೇಬಲ್ ಪ್ರಿಯಾ, ಅವಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಬರ. ಏಯ್ ರುದ್ರಿ, ನೀನಲ್ಲಿ ಏನು ಮಾಡಕ್ಕೆ ಹೋಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಭಯ ಆಯ್ತಾ? ಅದಕ್ಕೆ ಕಾಲ್ ಮಾಡಿದ್ಯಾ? ಭಯ ನಂಗಲ್ಲ, ಹೆಂಗಾಗಬೇಕು. ನಿಮ್ಮ ಕಾನ್ಸ್ಟೇಬಲ್ ಪ್ರಿಯಾ ನಮ್ಮ ಕಸ್ಟಡಿಲಿದ್ದಾರೆ. ಅವಳು ಉಳಿಬೇಕು ಅಂದರೆ ಇವಾಗಲೇ ಇಲ್ಲಿಗೆ ಬರಬೇಕು. ಹಲೋ ಛೇ, ಮೇಡಮ್ ಏನಾಯ್ತು ಮೇಡಮ್? ಪ್ರಿಯಾನ್ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ. ಗಾಡಿ ತೆಗೀರಿ. ಮೇಡಮ್ ರೇಟ್ ಬಿಟ್ಟಾಕ್ರಿ. ರುದ್ರಿ ಬಂತು. ಎಲ್ಲ ಗಮನ ಎತ್ಕೊಂಡು ರೆಡಿ ಆದ್ರು. ಸರಿ ಅಣ್ಣ. ಅವ್ರು ಇದನ್ನ ನೋಡ್ಕೊಂಡು ಅಣ್ಣ, ನಾಗ ಈ ಸಲ ಬಡ್ಡಿ ಕೊಡ್ಲಿಲ್ಲ ಅಣ್ಣ. ಮಕ್ಕಳ ಹೆಸರು ಮಾಡಕ್ಕೆ ಇದ್ದೀರಾ? ಇವತ್ತು ಹೋಗಿ ಹಫ್ತ ವಸೂಲಿ ಮಾಡ್ಕೊಂಡು ಬರ್ಲಿಲ್ಲ ಅಂದ್ರೆ ನಿನ್ ತಲೆ ಮುಡಿಯಲ್ಲ. ಸರಿ ಅಣ್ಣಾಜಿ. ಅಣ್ಣಾಜಿ, ನಮ್ಮ ಮಗುಗೆ ಹೆಸರಿಗೆ ಆಶೀರ್ವಾದ ಮಾಡಿ. ಸೂರ್ಯ, ನಿನ್ ಮಗ ಸೂರ್ಯ ತರ ಈ ಪ್ರಪಂಚ ಬೆಳಗ್ತಾನೆ. ಇವತ್ತಿಂದ ನಿನ್ ಮಗನ ಹೆಸರು ಸೂರ್ಯ. ಅಣ್ಣಾಜಿ ಹೆಸರಿಟ್ರು ಸೂರ್ಯ. ಸೂರ್ಯ, ನೀನ್ ಪ್ರಪಂಚ ಬೆಳಗ್ತೀಯ. ಸೂರ್ಯ. ಅಣ್ಣಾಜಿ, ಆ ಬಾಬು ಪ್ರದರ್ಶನ ಸಾಯಿಸ್ಕೊಟ್ರು. ತೋಳಗಳು ಸಿಂಹನ ಕೆಡುತ್ತಾ ಇವೆ. ರಕ್ತ ಕುಡಿಬೇಕು, ಆ ರುದ್ರಿ ರಕ್ತ ಕುಡಿಬೇಕು. ರುದ್ರಿ!